ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚತುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಂಭವಾಮಿ ಯುಗೇ ಯುಗೇ. ಧರ್ಮ ಸ್ಥಾಪನೆಗೆ ಶ್ರೀಕೃಷ್ಣನು ದ್ವಾಪರ ಯುಗದಲ್ಲಿ ಜನ್ಮ ತಳೆದರೂ ಪರಮಾತ್ಮನ ಈ ಕಾರ್ಯಕ್ಕೆ ಸಹಾಯಕರಾದವರು ಪಂಚಪಾಂಡವರು ಮತ್ತು ಅಗ್ನಿಕನ್ಯೆ ದ್ರೌಪದಿ ಮಾತೆ. ಯಜ್ಞದಿಂದ ಜನಿಸಿದ ಈಕೆಯನ್ನು ಯಜ್ಞಸೇನಿ ಎಂದು, ದೃಪದ ರಾಜನ ಮಗಳಾಗಿ ಇರುವುದರಿಂದ ದ್ರೌಪದಿ ಎಂದು, ಪಾಂಚಾಲ ದೇಶದ ರಾಜಕುಮಾರಿಯಾದುದರಿಂದ ಪಾಂಚಾಲಿ ಎಂದು ಕರೆಯುತ್ತಾರೆ. ಈ ಮಹಾಭಾರತ ಯುದ್ಧದ ನಂತರ ಕೆಲವು ವರ್ಷಗಳವರೆಗೆ ಪಾಂಡವರು ರಾಜ್ಯಭಾರ ಮಾಡಿ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ದ್ರೌಪದಿ ಸಮೇತ ಸ್ವರ್ಗಾರೋಹಣಕ್ಕೆ ತೆರಳುತ್ತಾರೆ. ಸ್ವರ್ಗಾರೋಹಣದ ಸಮಯದಲ್ಲಿ ಮಾರ್ಗ ಮಧ್ಯೆ ದ್ರೌಪದಿ ತಾಯಿಯು ಮೂರ್ಛೆ ಹೋಗುತ್ತಾರೆ. ಆ ಸಂದರ್ಭದಲ್ಲಿ ತಿಮಿರಾಸುರನೆಂಬ ಅಸುರನು ತಾಯಿಯನ್ನು ಕಾಡಲು ಶುರು ಮಾಡುತ್ತಾನೆ. ಎಲೈ ಸುಂದರಿಗೆ, ನಿನ್ನ ಅಮೋಘವಾದ ರೂಪಲಾವಣ್ಯಗಳಿಗೆ ಸೋತು ಹೋಗಿರುವೆನು. ನನ್ನೊಡನೆ ಬಾ ಬಾ, ಈ ತಿಮಿರಾಸುರ ಮನದ ರಾಣಿಯ ಹಾಗೂ. ಹೇ ದುಷ್ಟ, ದೂರ ನಿಲ್ಲು. ನನ್ನ ಪತಿಯರಿಗೆ ತಿಳಿದರೆ ನಿನ್ನನ್ನು ಛಿದ್ರ ಮಾಡಿ ಅಷ್ಟ ದಿಕ್ಕುಗಳಿಗೂ ಎಸೆದಾರು. ದ್ರೌಪದಿ, ನಿನ್ನ ಪತಿಯರು ನಿರ್ಗಮಿಸಿ ಬಹುಕಾಲವಾಯಿತು. ಇನ್ನು ನಿನ್ನನ್ನು ಕಾಪಾಡಲು ಆ ಪರಮಾತ್ಮನಿಗೂ ಸಾಧ್ಯವಿಲ್ಲ. ಆಗ ಅಗ್ನಿದೇವತೆಯಾದ ದ್ರೌಪದಿ ತಾಯಿಯು ರೌದ್ರ ರೂಪಗೊಂಡು ಆದಿಶಕ್ತಿ ರೂಪವನ್ನು ತಾಳಿ ರಕ್ಕಸ ತಿಮಿರಾಸುರನನ್ನು ವಧಿಸಲು ವೀರಕುಮಾರರನ್ನು ಸೃಷ್ಟಿಸಿ ದುಷ್ಟ ಅಸುರನನ್ನು ಸಂಹರಿಸಲು ಆಜ್ಞಾಪಿಸುತ್ತಾಳೆ. ಸಂಹಾರವಾದ ನಂತರ ದ್ರೌಪದಾಂಬೆಯು ಕೈಲಾಸಕ್ಕೆ ಹೊರಡಲು ನಿಂತಾಗ ವೀರಕುಮಾರರು ರೋಧಿಸುತ್ತಾ ಕತ್ತಿಯಿಂದ ಎದೆಗೆ ಬಡಿದುಕೊಳ್ಳಲು ಮುಂದಾಗುತ್ತಾರೆ. ಆಗ ತಾಯಿಯು, ಮಕ್ಕಳೇ, ಶಾಂತರಾಗಿ, ವರ್ಷಕ್ಕೆ ಒಮ್ಮೆ ಭೂಮಿಗೆ ಬಂದು ನಿಮ್ಮೊಡನೆ ಇರುತ್ತೇನೆ ಎಂದು ಆಶೀರ್ವದಿಸುತ್ತಾಳೆ. ಅಂದಿನಿಂದ ದ್ರೌಪದಿ ತಾಯಿಯನ್ನು ಕರಗ ರೂಪದಲ್ಲಿ ವಿಧಿ ವಿಧಾನ ವ್ರತಗಳ ಮೂಲಕ ಸಂಭ್ರಮದಿಂದ ಪೂಜಿಸುತ್ತಾ ಆರಾಧಿಸುತ್ತಾ ಬಂದಿದ್ದೇವೆ. ಆಡಿದಂತೆ ನಡೆದುಕೋ, ಕೊಟ್ಟ ಮಾತ ಉಳಿಸಿಕೋ, ಅಣ್ಣಮ್ಮ
ಅರಿಯನೆಂಬುದ ಮರೆತುಕೋ, ಅರಿಯನೆಂಬುದ ಮರೆತುಕೋ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರೋ ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಕಾಡು ಮಲ್ಲೇಶನೇ ಒಮ್ಮೆ ತಾಯ ಬೇಡಿದ, ಬಿಲ್ವಪತ್ರೆಯ ಮರವ ಬೆಳೆಸು ಎಂದು ಬಯಸಿದ. ಕರೆಸಿದಳು ಕೆಂಪೇಗೌಡರ ಇಲ್ಲಿಗೆ, ಮರದ ಜೊತೆ ನಗರವನ್ನು ಕಟ್ಟಿಸಿದಳು ಮೆಲ್ಲಗೆ. ಪೂಜೆ ಬಿಟ್ಟ ನಗರ ದೊರೆಯ ವಿಜಯನಗರಕ್ಕೆ, ರವಾನಿಸಿ ಹಾಕಿಸಿದಳು ಸೆರೆಯ ವಾಸಕ್ಕೆ. ಪುಟ್ಟ ಮಾತಾ ಬಿಟ್ಟ ಹರಕೆ ಗಟ್ಟಿ ಮಾಡಿಸಿ, 2 ವರುಷ ಅಳಿಸಿ ನಗಿಸಿ ತಂದು ಮನ್ನಿಸಿ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ. ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ. ಯಾರು ತಮ್ಮ ಕರ್ಗಾನ್ ಮೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಪಾಂಡುಪುರದಲ್ಲಿ ನಮ್ಮ ಧರ್ಮರಾಯರಿದ್ದರು, ಹೆಣ್ಣಿಂದ ವನವಾಸವೆಂದು ಸತಿಯ ನಿಂದಿಸಿದ್ದರು. ಅತ್ತಳಮ್ಮ ದ್ರೌಪದಿಯು ಅಮ್ಮ ಅಣ್ಣಮ್ಮ ಎಂದು, ಮಾನವತಿ ಹೆಣ್ಣಿಗೊಂದು ಸ್ಥಾನ ಕೊಡುಬಾರೆ ಎಂದು. ಸೀರೆ ಉಡಿಸಿ ಬಳೆಯ ತೊಡಿಸಿ ತಾಳಿ ಕಟ್ಟಿಸಿ, ಹೆಣ್ಣು ಇಲ್ಲದೆ ಧರ್ಮ ಇಲ್ಲ ಎಂದು ಬೋಧಿಸಿ. ಧರ್ಮನಿಗೆ ತಲೆಗೆ ಏಳು ಬಡಿಕೆ ಕೂರಿಸಿ, ಕೈಗೆ ಕತ್ತಿ ಕೊಟ್ಟು ಕರಗ ಶಕ್ತಿ ತೋರಿಸಿ. ನನ್ನನ್ನು ಶಂಕಿಸಿದರೆ ಪ್ರಳಯ ಎಂದಳಮ್ಮ. ನನಗೆ ನಡೆದುಕೊಂಡ್ರೆ ವಿಜಯ ಎಂದಳಮ್ಮ.
ತೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ